ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಸರ್ವಕಲ್ಯಾಣ ಸಂಪೂರ್ಣ ಸರ್ವೌಷಧಿ ಸಮನ್ವಿತ ಉಪೋಷ್ಯ ವ್ಯಾಧಿರಹಿತೋ ವೀರ್ಯವಾನ್ ಅಭಿಜಾಯತೆ. ಇದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ. ಅನುಶಾಸನ ಪರ್ವ ಅಂತಂದ್ರೆ ಸಾಮಾನ್ಯ ಅಧ್ಯಾಯ ಅಥವಾ ಭಾಗ ಅಂತ ಏನ್ ಕರಿತಿರಲ್ಲ, ಹಾಗೆ ಅವರು ಪರ್ವ ಅಂತ ಬಳಸಿದ್ದಾರೆ. ಪರ್ವ ಅಂದ್ರೆ ಇನ್ನೊಂದು ಅರ್ಥ ಹಬ್ಬ ಅಂತಾನೂ ಇದೆ. ಇಲ್ಲಿ ಒಂದೊಂದಕ್ಕೆ ಒಂದೊಂದು ಪರ್ವ ಅಂದ್ರೆ ಯುದ್ಧ ಕಾಂಡ, ಸುಂದರ ಕಾಂಡ ಅಂತ ಹೆಂಗ್ ರಾಮಾಯಣದಲ್ಲಿ ಬಳಸ್ತಾರ, ಹಾಗೆ ಮಹಾಭಾರತದಲ್ಲಿ ಪರ್ವ ಅನ್ನೋ ಶಬ್ದ ಬಳಸ್ತಾರೆ. ಅದರಲ್ಲಿ ಈ ಅನುಶಾಸನ ಪರ್ವ ಅಂತಂದ್ರೆ ಯಾವುದನ್ನ ನಾವು ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ, ಮನುಷ್ಯ ಜನ್ಮ ಸಾರ್ಥಕ ಆಗುತ್ತೆ, ಉನ್ನತ ಸ್ಥಿತಿಗೆ ಹೋಗುತ್ತೆ, ಅಂತಹ ನಿಯಮಗಳನ್ನೆಲ್ಲ ಅಲ್ಲಿ ಹೇಳ್ಕೊಡ್ತಾರೆ. ಅದು ಅನುಶಾಸನ. ಅನುಶಾಸನ ಅಂದ್ರೆ ಅನುಷ್ಠಾನ ಮಾಡ್ತಕ್ಕಂಥದ್ದು, ಆಚರಣೆಗೆ ತರುವಂಥದ್ದು. ಹಾಗೆ ಇಲ್ಲಿ ಉಪವಾಸದ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಒಂದು ಶ್ಲೋಕ, ಇದು 4 ಸಾಲುಗಳ, 2 ಪದಗಳಷ್ಟೇ ಇರೋದು, 2 ಪದಗಳು ಮಾತ್ರ. ಅಂತಹ 4 ಶ್ಲೋಕಗಳನ್ನ, 4 ಸಾಲಿನ ಶ್ಲೋಕವನ್ನ ಹೇಳ್ತಾರೆ. ಸರ್ವ ಕಲ್ಯಾಣ ಸಂಪೂರ್ಣ. ಉಪವಾಸ ಮಾಡೋದ್ರಿಂದ ಎಲ್ಲಾ ರೀತಿಯ ಕಲ್ಯಾಣಗಳು ಸಾಧ್ಯವಾಗುತ್ತೆ. ಕಲ್ಯಾಣ ಅಂದ್ರೆ ಏನು? ಮಂಗಳ, ಆಮೇಲೆ ಒಳ್ಳೆಯದು, ಆಮೇಲೆ ಶುಭ ಕಾರ್ಯ, ಆಮೇಲೆ ಅಭಿವೃದ್ಧಿ, ಶ್ರೇಯಸ್ಸು. ನಿಮ್ಮ ಲೆಕ್ಕದಲ್ಲಿ ಮದುವೆ ಅಂತನೂ ಆಗತ್ತೆ. ಈ ಕಲ್ಯಾಣ ಮಂಟಪ ಅಂತಿರಲ್ಲ, ಹಾಗೆ ಅದು ಮದುವೆ ಅಂದ್ರೆ ಅಲ್ಲೂ ಜನಸಂಖ್ಯೆ ಜಾಸ್ತಿ ಮಾಡೋದಿರ್ತದಲ್ಲ, ಅದಕ್ಕೆ ಕಲ್ಯಾಣ ಅಂತ ಕೊಟ್ಟಿರ್ಬೋದೇನೋ. ಒಟ್ಟು ಕಲ್ಯಾಣ ಅಂತಂದ್ರೆ ಅಭಿವೃದ್ಧಿ, ಶ್ರೇಯಸ್ಸು, ಶುಭಕರ ಅನ್ನುವ ಅರ್ಥ. ಎಲ್ಲಾ ರೀತಿಯಿಂದನೂ ಶ್ರೇಯಸ್ಸಾಗತ್ತೆ ಅಂತ ಹೇಳೋದು ಕಲ್ಯಾಣ ಅಂದ್ರೆ. ಎಲ್ಲಾ ರೀತಿ ಅಂದ್ರೆ ಏನು? ಸರ್ವ ಕಲ್ಯಾಣ ಅಂದ್ರೆ ಏನು? ತನು, ಮನ ಮತ್ತು ಆತ್ಮ, ಅಥವಾ ಇನ್ನೂ ಸರಿಯಾಗಿ ಹೇಳ್ಬೇಕಾದ್ರೆ ತನು, ಮನ, ಬುದ್ಧಿ, ಆತ್ಮ ಎಲ್ಲವೂ ವಿಕಾಸ ಆದ್ರೆ ಅದು ಸರ್ವ ಕಲ್ಯಾಣ. ಉಪವಾಸ ಮಾಡೋದ್ರಿಂದ ತನು ಮೊದಲಂತೂ ಚೆನ್ನಾಗಿ ಆಗತ್ತೆ. ಅಷ್ಟೇ ಅಲ್ಲ, ಮನಸ್ಸಿಗೆ ತಡ್ಕೊಳ್ಳೋ ಶಕ್ತಿ ಬರ್ತದೆ. ಸ್ಟ್ಯಾಮಿನಾ ಅಂತ ಒಂದು ಶಬ್ದ ಬಳಸ್ತಿರ್ತೀರ ಇಂಗ್ಲಿಷಲ್ಲಿ. ಅಂದ್ರೆ ಫಿಸಿಕಲ್ ಸ್ಟ್ಯಾಮಿನಾ ಅಂಡ್ ಮೆಂಟಲ್ ಸ್ಟ್ಯಾಮಿನಾ, ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಸಾಮರ್ಥ್ಯ 2 ಹೆಚ್ಚಾಗುತ್ತೆ. ಈಗ ಸೃಷ್ಟಿ ಎಷ್ಟೇ ಕಷ್ಟಪಡ್ತಿದ್ದಾಳೆ ಅಂದ್ರೂ ಕೂಡ ಮನೆಗಿಂತ ಇಲ್ಲ ಅವಳು ಚೆನ್ನಾಗಿದ್ದಾಳೆ. ಮನೇಲಿ 3 ಹೊತ್ತು ಊಟ ಮಾಡ್ತಿದ್ಲು, ಅಥವಾ 4ನೇ ಹೊತ್ತು ಆಗ್ತಿತ್ತೇನೋ ಸ್ನ್ಯಾಕ್ಸ್, ಹೌದಿಲ್ವಾ? ಅದೇ ಸ್ನ್ಯಾಕ್ಸ್ 2 ಟೈಮಾ? ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ತಿದ್ಲಂತೆ. ಅಂದ್ರೆ ಇಲ್ಲಿ ಅದು ಕೂಡ ಇಲ್ಲ. 1 ಹೊತ್ತು ಹಣ್ಣು, 2 ಹೊತ್ತು ಜ್ಯೂಸು ಅಥವಾ 2 ಹೊತ್ತು ಮಜ್ಜಿಗೆ. ಇದು ತಡ್ಕೊಂಡಿರಕ್ ಸಾಧ್ಯ. ಅವಳು ಎಷ್ಟೇ ಅವಳು ಕಸಿವಿಸಿ ಆಗತ್ತೆ ಅನ್ಬೋದು, ಅಥವಾ ಗುರುಗಳಿಗೆ ಬೈಕೋಬಹುದು, ಏನಾರ ಅನ್ಕೋಬಹುದು, ಆದ್ರೂ ಕೂಡ ಅವಳಿಗೆ ಒಂದು ತಡ್ಕೊಳ್ಳೋ ಶಕ್ತಿ ಬಂದಿದೆ. ಅಂದ್ರೆ ಒಂದು 5 ದಿವಸ 6 ದಿವಸ ಆಯ್ತು ತಡ್ಕೊಂಡಿದ್ದಾಳೆ ಅಂದ್ರೆ ಅದು ದೊಡ್ಡದೇನೆ. ಇನ್ನು ಬಾಕಿಯವರಂತೂ ಬಿಡಿ, 8 10 ದಿವಸ ಎಷ್ಟು ಚೆನ್ನಾಗಿ ತಡ್ಕೊಳ್ತೀರ ಅಂದ್ರೆ ಅದು ಎಷ್ಟೇ ಕಷ್ಟ ಆದ್ರೂ ಹೇಳಲ್ಲ, ಅಥವಾ ಕಷ್ಟನೂ ಆಗಲ್ಲ. ಎಷ್ಟೋ ಜನರಿಗೆ ಕಷ್ಟ ಆಗಲ್ಲ, ಕೆಲವರು ಆದ್ರೂ ಹೇಳಲ್ಲ, ತಡ್ಕೊಂತಾರೆ, ಕಡಿಮೆ ಆಗ್ಬಿಡುತ್ತೆ. 3 ದಿವಸದ ಮೇಲೆ 4 ದಿವಸ 5 ದಿವಸ 6 ದಿವಸಕ್ಕೆ ಕಡಿಮೆ ಹಾಕೊಂತ ಹೋಗಿ. ಇದು ಮನಸ್ಸನ್ನು ಶಾಂತಗೊಳಿಸುತ್ತೆ, ಬುದ್ಧಿಯನ್ನ ಚುರುಕು ಮಾಡುತ್ತೆ. ಯಾಕೆ ಅಂದ್ರೆ ನಿಮ್ಮ ಬುದ್ಧಿ ಕೆಲಸ ಮಾಡ್ತಿರ್ತಿವಾಗ ಒಂದು ಮನಸ್ಸು ಹೇಳ್ತಾರೆ ತಿನ್ನು ಬಿಡೋ, ಎಲ್ಲಿ ಬಂದು ಸೇರ್ಕೊಂಡವಪ್ಪ ಮಾರಾಯ. ಅದು ಅಲ್ಲದೆ ಏನ್ ಮಾಡಿದಾರೆ, ಎಲ್ಲ ಅಷ್ಟು ಫೀಸು ಬಂದ್ ಕೂಡಲೇ ಕಟ್ಸ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತಾಯ್ತು? ಇನ್ ಬಿಟ್ಟು ಹೋಗಂಗಿಲ್ಲ, ಬಿಟ್ಟು ಹೋದ್ರು 3 ತಿಂಗಳಲ್ಲಿ ಬರ್ಬೇಕು, 10 ದಿವಸದ್ದು ಹೆಂಗ ಮಾಡಿ ಮುಗಿಸ್ಬಿಡೋಣ ಅಂತ ಒಂದು ಬುದ್ಧಿ ಹೇಳುತ್ತೆ. ಇನ್ನೊಂದು ಬುದ್ಧಿ, ಅಯ್ಯೋ ಯಾರೋ ಹೇಳಿದ್ರು ಚೆನ್ನಾಗಿದೆ ಅಂತ ಹೇಳಿ ನಾವು ಬಂದು ಸೇರ್ಕೊಂಡ್ವಿ ಅಂದ್ರೆ ಒಟ್ಟು ಬುದ್ಧಿ ತಾಕ್ಲಾಟ ಮಾಡ್ತಿರುತ್ತಲ್ಲ. ಆವಾಗ
10 ದಿವಸ ಅನ್ನೋದ್ರೊಳಗೆ ನಿಮ್ಮ ಸದ್ಬುದ್ಧಿ ಗೆಲ್ಲುತ್ತೆ. ಅದು ಎಷ್ಟೋ ನಿಮ್ಮನ್ನು ಸುಧಾರಣೆ ಮಾಡುತ್ತೆ. ಹೊಟ್ಟೆ ಒಳಗಡೆ ಇರೋ ದೋಷ ಎಲ್ಲ ಆಚೆ ಹೋಗುತ್ತೆ. ಆವಾಗ ನಿಮಗೆ ಸಂತೋಷ ಆಗುತ್ತೆ. ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಬಲಶಾಲಿಗಳಾದ್ರೆ, ಬೌದ್ಧಿಕವಾಗಿ ಬಲಶಾಲಿಗಳಾದ್ರೆ, ದೇಹ ಮನಸ್ಸು ಬುದ್ಧಿ ಚೆನ್ನಾಗಾದ್ರೆ ಆರೋಗ್ಯ ಚೆನ್ನಾಗಿ ಆಗೇ ಆಗತ್ತೆ. ಆತ್ಮ ಜಾಗೃತಿಗೆ ಈ 4 ಮುಖ್ಯ. ದೈಹಿಕ, ಮಾನಸಿಕ, ಬೌದ್ಧಿಕ ಜೊತೆಗೆ ಆರೋಗ್ಯ ಚೆನ್ನಾಗಿದ್ದು ಬಿಟ್ರೆ ಮನಸ್ಸು, ಆತ್ಮ ವಿಕಾಸ ಆಗೇ ಆಗತ್ತೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದೇ ಬರುತ್ತೆ. ಆದ್ರಿಂದ ಅಲ್ಲಿ ಕವಿ ಮಹಾಭಾರತವನ್ನು ಬರೆದಂತ ವ್ಯಾಸರಿರ್ಬೋದು. ಮೋಸ್ಟ್ಲಿ ಇದು ಮಹಾಭಾರತ ಒಬ್ಬರೇ ಬರೆದಿದ್ದಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕು. 1,00,000 ಮೇಲೆ ಶ್ಲೋಕಗಳು ಬರ್ತಾವ ಅದ್ರಾಗ. ಆಮೇಲೆ ಬೇರೆ ಬೇರೆ ಕಾಲದ ಸಂಸ್ಕೃತ ಅಂತ ಗೊತ್ತಾಗತ್ತೆ ಅಂತ ವಿದ್ವಾಂಸರು ಹೇಳೋದು. ಆದ್ರಿಂದ ಮಹಾಭಾರತ ಒಬ್ಬರೇ ಬರೆದಿರೋದಲ್ಲ, ಸಂಪಾದಿತ ಕೃತಿ. ಅದರಲ್ಲಿ ಮೂಲ ವೇದವ್ಯಾಸರು ಇರ್ಬೋದು. ಮತ್ತೆ ವೇದವ್ಯಾಸರ ತಲೆಗೆ 18 ಪುರಾಣಗಳನ್ನು ಕಟ್ಟಿದ್ದಾರೆ. 9 ಶೈವ ಪುರಾಣಗಳು, 9 ವಿಷ್ಣು ಪುರಾಣಗಳು, ಅದರಲ್ಲಿ ಮತ್ತೆ ಶಾಕ್ತ ಪುರಾಣಗಳು ಬರಬಹುದೇನೋ. ಒಟ್ಟು ಅಷ್ಟೂ ವೇದವ್ಯಾಸರ ತಲೆಗೆ ಕಟ್ಬಿಟ್ಟಿದ್ದಾರೆ. ಹಾಗಾಗಿ ಒಬ್ಬರೇ ವೇದವ್ಯಾಸರು ಇಷ್ಟು ಬರೆದಿದ್ದಾರೆ ಅಂತ ಅನೇಕ ಜನ ವಿದ್ವಾಂಸರು ಒಪ್ಕೊಳ್ಳಲ್ಲ. ಅದೇನೇ ಇರಲಿ, ಒಟ್ಟಾರೆ ಈ ಶ್ಲೋಕ ಮಾತ್ರ ಅದ್ಭುತವಾಗಿದೆ. ಸರ್ವ ಕಲ್ಯಾಣ ಸಂಪೂರ್ಣ, ಸರ್ವ ಔಷಧಿ ಸಮನ್ವಿತ. ಎಲ್ಲಾ ರೀತಿಯ ಔಷಧಿಗಳು ಸೇರ್ಕೊಂಡಿದ್ದಾವೆ. ಯಾವುದ್ರಲ್ಲಿ? ಉಪವಾಸದಲ್ಲಿ. ಏನು ಸೃಷ್ಟಿ, ಎಲ್ಲಾ ರೀತಿಯ ಔಷಧಿಗಳು. ಹೊಟ್ಟೆ ಅದೊಂದು ಅದ್ಭುತವಾದ ಮೆಡಿಕಲ್ ಸ್ಟೋರ್, ಅದ್ಭುತವಾದ ಅಡಿಗೆ ಮನೆ. ಅದನ್ನ ಕಿಚನ್ ಅಂದ್ರೆ ಕಿಚನ್, ಮೆಡಿಕಲ್ ಸ್ಟೋರ್ ಅಂದ್ರೆ ಮೆಡಿಕಲ್ ಸ್ಟೋರ್. ಮೆಡಿಕಲ್ ಸ್ಟೋರ್ ಅಲ್ಲ, ಅದು ಇನ್ನು ಮೆಡಿಕಲ್, ಆ ಮೆಡಿಸನ್ ಉತ್ಪಾದನೆ ಮಾಡೋ ಕಂಪ್ನಿ ಇದ್ದಂಗೆ ಹೊಟ್ಟೆ. ಅಷ್ಟು ಅದ್ಭುತ ಶಕ್ತಿ ಇದೆ ಹೊಟ್ಟೆಗೆ. ಅಲ್ಲ, ನೀವು ಲೆಕ್ಕ ಹಾಕಿ, ಗರ್ಭಕೋಶದಲ್ಲಿ, ತಾಯಿಯ ಗರ್ಭಕೋಶದಲ್ಲಿ 9 ತಿಂಗಳೊಳಗಡೆ ಒಂದು ಮಗುನೇ ನಿರ್ಮಾಣ ಆಗ್ಬಿಡುತ್ತೆ, ಒಂದು ಜೀವ ಸೃಷ್ಟಿ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಕೈ, ಕಾಲು, ಮೂಗು, ಕಣ್ಣು, ಆಮೇಲೆ ಕಿವಿ ಎಲ್ಲ ಯಾವ್ಯಾವ ಜಾಗದಲ್ಲಿ ಜೋಡಿಸಲ್ಪಡ್ಬೇಕು. ಎಂಥ ಅದ್ಭುತ ನೋಡಿ. ಅದು ಯಾರು ಮಾಡ್ತಾರಲ್ಲಿ ಒಳಗಡೆ? ಅಂಥ ಅದ್ಭುತ ಶಕ್ತಿ ಹೊಟ್ಟೆಗೆ ಇರ್ಬೇಕಾದ್ರೆ, ಗರ್ಭಕೋಶಕ್ಕೆ ಇರ್ಬೇಕಾದ್ರೆ, ಅಥವಾ ಆ 2 ಕಣಗಳಿಗೆ, ತಂದೆದೊಂದು ಕಣ, ತಾಯಿದೊಂದು ಕಣಕ್ಕೆ ಅದರ ಅಂತರ್ನಿಹಿತವಾಗಿ ಅಂತರಂಗದ ಶಕ್ತಿ ಅದಕ್ಕೆ ಅಷ್ಟು ಇರ್ಬೇಕಾದ್ರೆ, ಇನ್ನು ನಿಮಗೆ ಕಾಯಿಲೆ ಹುಷಾರು ಮಾಡ್ಕೊಳ್ಳೋ ಶಕ್ತಿ ಇಲ್ವಾ? ಖಂಡಿತ ಇದೆ. ಆದ್ರಿಂದ ಕಾಯಿಲೆ ಹುಷಾರು ಮಾಡ್ಕೊಳ್ಳೋದಕ್ಕೆ ತಾಳ್ಮೆ ಬೇಕು. ಅದಕ್ಕೆ ಒಂದು ಮಾತು ಹೇಳ್ತಾರೆ. ಒಬ್ಬ ವಿನ್ಸೆಂಟ್ ಪ್ರಿಸ್ನಿಜ್ ಅಂತ ಇದ್ದ ಜರ್ಮನಿಯಲ್ಲಿ. ಅವನೊಬ್ಬ ರೈತ, ವಿನ್ಸೆಂಟ್ ಪ್ರಿಸ್ನಿಜ್. ಅವನು ಪ್ರಾಣಿಗಳನ್ನು ನೋಡ್ದ 1829ರಷ್ಟು ಮೊದಲೇ. ಎಲ್ಲಿ ಯಾವಾಗ ಶಿಶುನಾಳ ಶರೀಫರು ಬದುಕಿದ್ರೋ, ಯಾವಾಗ ಬಾಲ್ಯಲ್ ಮಾನಶಿವಗಳು ಬದುಕಿದ್ರೋ, ಸುಮಾರು 200 ವರ್ಷದ ಹಿಂದೆ ಅವನು ಪ್ರಾಣಿಗಳನ್ನು ನೋಡ್ದ. ಎಷ್ಟು ಆರೋಗ್ಯ ಚೆನ್ನಾಗಿದೆ ಹಸುಗಳದು. ಅವು ಗರಿಕೆ ತಿಂತವೆ, ನೀರು ಕುಡಿತವೆ, ಒಳ್ಳೆ ನೀರು ಕುಡಿತವೆ, ನಮ್ಗೆ ಎಷ್ಟು ಚಂದನ ಹಾಲು ಕೊಡ್ತಾವಲ್ಲ ಅಂತ ವಿಚಾರ ಬಂತು ಅವನಿಗೆ. ಅವನಿಗೂ ಮೇಲಿನ ಮೇಲೆ ಜ್ವರ ಬರ್ತಿತ್ತು, ಹೊಟ್ಟೆ ಕೆಡ್ತಿತ್ತು, ಎಲ್ಲ ಆಗ್ತಿತ್ತು. ಅವನು ಪ್ರಯೋಗ ಮಾಡ್ದ, ಯಶಸ್ವಿ ಆಯ್ತು. ಬೇರೆಯವ್ರಿಗೆ ಹೇಳ್ಕೊಡಕ್ ಶುರು ಮಾಡ್ದ. ಅವನು ಸ್ಯಾನಿಟೋರಿಯಂ ಅಂತ ಕಟ್ಟಿದ್ದ, ಅದಕ್ಕೆ ಹೆಸರು ಕರೆದಿದ್ದ. ಅಂದ್ರೆ ಒಂದು ಶುದ್ಧ ಮಾಡುವಂಥದ್ದು, ಶರೀರ ಶುದ್ಧ ಮಾಡುವಂಥದ್ದು ಅಂತ. ಅದ್ರ ಮೇಲೆ ಅವನು ಬೋರ್ಡ್ ಬರೆದಿದ್ದ, ಪೇಷಂಟ್ ಶುಡ್ ಹ್ಯಾವ್ ಪೇಷನ್ಸ್, ಪೇಷಂಟ್ ಶುಡ್ ಹ್ಯಾವ್ ಪೇಷನ್ಸ್. ಅಂದ್ರೆ ರೋಗಿಗಳಿಗೆ ಬೇಕಾಗಿರೋದು ತಾಳ್ಮೆ. ಈಗ ನೀವೆಲ್ಲ ಕೆಟ್ಟಿರೋದು ಎಲ್ಲಿ ಅಂದ್ರೆ, ಔಷಧಿ ತಗೊಂಡ್ರಿ, ಮಾತ್ರೆ ನುಂಗಿದ್ರಿ, ಆಪರೇಷನ್ ಮಾಡಿಸ್ಕೊಂಡ್ರಿ, ಏನೇನೋ ಮಾಡಿಸ್ಕೊಂಡ್ರಿ, ಆರೋಗ್ಯ ಮಾತ್ರ ಸಿಗಲಿಲ್ಲ. ಇನ್ನು ಒಂದ್ಸಾರಿ ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ವಾಪಸ್ ಸರಿಪಡ್ಸಕ್ ಬರಲ್ಲ, ಅದು ಯಾವ ಕಾರಣಕ್ಕೂ ಬರಲ್ಲ. ಆದ್ರಿಂದ ಅವಸರ ಮಾಡಬಾರ್ದು. ಗೊತ್ತಿಲ್ಲದೆ ಎಷ್ಟು ದಿವಸ ಅವಸರ ಮಾಡಿದೀರ, ಇನ್ನು ಮುಂದೆ ತಾಳ್ಮೆ ಇರಬೇಕು. ಅದಕ್ಕೆ ಶರೀರದಲ್ಲಿ ಎಲ್ಲಾ ರೀತಿಯ ಔಷಧಿಗಳನ್ನು ನಿರ್ಮಿಸಿಕೊಳ್ಳುವ ಸಾಮರ್ಥ್ಯ ಇದೆ. ಔಷಧಿಗಳನ್ನು ನಿರ್ಮಿಸಿಕೊಳ್ಳುವ ಸಾಮರ್ಥ್ಯ ಶರೀರಕ್ಕಿದೆ. ಸರ್ವ ಔಷಧಿ ಸಮನ್ವಿತ. ಉಪೋಷ್ಯ ವ್ಯಾಧಿರಹಿತೋ. ಉಪವಾಸ ಮಾಡೋದ್ರಿಂದ ವ್ಯಾಧಿಗಳಿಲ್ದಂಗೆ ಆಗ್ತವೆ, ರೋಗಗಳಿಲ್ದಂಗೆ ಆಗ್ತವೆ. ವೀರ್ಯವಾನ್ ಅಭಿಜಾಯತೆ. ವೀರ್ಯವಾನ್ ಅಂದ್ರೆ ಬಲಶಾಲಿಗಳಾಗ್ತೀರಾ, ಶಕ್ತಿಶಾಲಿಗಳಾಗ್ತೀರಾ. ಅಭಿಜಾಯತೆ ಅಂದ್ರೆ ಆಗ್ತೀರಾ ಅಂತ ಅರ್ಥ. ನೋಡಿ ಎಂಥ ಅದ್ಭುತವಾದ ಮಾತು ಹೇಳಿ.
ಎಲ್ಲಾ ರೀತಿಯ ಅಭಿವೃದ್ಧಿ ಆಗತ್ತೆ. ಸರ್ವ ಕಲ್ಯಾಣ ಸಂಪೂರ್ಣ, ಸರ್ವ ಔಷಧಿ ಸಮನ್ವಿತ, ಎಲ್ಲಾ ರೀತಿಯ ಔಷಧಿಗಳು ಸೇರ್ಕೊಂಡಿದಾವೆ ಇದರಲ್ಲಿ. ಮತ್ತು ರೋಗಗಳು ಇಲ್ದಂಗಾಗತ್ತೆ. ಸರ್ವ ಔಷಧಿ ಜೊತೆಗೆ ವೀರ್ಯವಂತರಾಗ್ತೀರಾ, ಬಲಶಾಲಿಗಳಾಗ್ತೀರಾ. ನನ್ನ ಜೀವನದಲ್ಲಿ ಇದು ಪ್ರತ್ಯಕ್ಷವಾಗಿ ನಾನು ಅನುಭವಿಸ್ತಾ ಇದ್ದೀನಿ. ಈಗ ನನಗೆ ನವೆಂಬರ್ ಬಂದ್ರೆ 54 ವರ್ಷ ಕಂಪ್ಲೀಟ್ ಆಗೋಗುತ್ತೆ. ಆದ್ರೆ ನನಗೆ ಆ ಸಣ್ಣ ಹುಡುಗನಲ್ಲಿ ನಾನು ಏನಿದ್ನೋ ಅಂದ್ರೆ 24 ವರ್ಷದಲ್ಲಿ ನನಗೇನ್ ಶಕ್ತಿ ಇತ್ತೋ ಅದಕ್ಕಿಂತಲೂ ಹೆಚ್ಚು ಶಕ್ತಿ 54ನೇ ವರ್ಷಕ್ಕೆ ಬಂದಿದೆ. ಅಂದ್ರೆ ಪಾದಯಾತ್ರೆ ಮಾಡ್ಬೋದು, ಶುಗರ್ ಇಲ್ಲ, BP ಇಲ್ಲ. ನಂದೊಂದು ಪ್ರತಿಜ್ಞೆ ಕೂಡ ಇದೆ, ಪರಮಾತ್ಮನಿಗೆ ಒಂದು ಸವಾಲಿದೆ. ಏನಂದ್ರೆ ನನ್ಗೆ ಅಕಸ್ಮಾತ್ BP ಶುಗರ್ ಬಂದ್ರೆ ಅವತ್ತಿನಿಂದ ನಾನು ಯಾರಿಗೂ ಹೇಳ್ಕೊಡಲ್ಲ, ಅಂದ್ರೆ ಚಿಕಿತ್ಸಾಲಯ ನಡೆಸಲ್ಲ. ಗೊತ್ತಾಯ್ತಲ್ವಾ? ಅದಕ್ಕೆ ದೇವ್ರು ನನಗೆ ಶುಗರ್ BP ಕೊಡಲ್ಲ. ಅಥವಾ ನಾನು ಹಂಗೆ ಬದುಕ್ಬೇಕು. ದೇವ್ರು ಕೊಡಲ್ಲ ಅಂತ ಹೇಳ್ಬಿಟ್ಟು ಏನೋ ಸಿಕ್ಕಿದ್ದೆಲ್ಲ ತಿಂದು 3 ಹೊತ್ತು ಚೆನ್ನಾಗಿ ಉಂಡು 8 ಗಂಟೆಗೆ ಎದ್ದು ಮಾಡಿದ್ರೆ ನನಗೂ ಶುಗರ್ BP ಬಂದೇ ಬರ್ತದೆ. ನನಗೂ ಬೇರೆ ಬೇರೆ ಸಮಸ್ಯೆಗಳು ಬಂದೇ ಬರ್ತವೆ. ನನಗೂ ಹೊಟ್ಟೆ ಸಮಸ್ಯೆ ಬಂದೇ ಬರ್ತದೆ. ನಿಮ್ಮೆಲ್ರಿಗಿಂತ ಬೇಗ ಬರ್ತದೆ ನನಗೆ. ಯಾಕಂದ್ರೆ ಸಣ್ಣ ಹುಡುಗಿಂದ ನಂದು ಶರೀರ ದುರ್ಬಲ ಶರೀರ. ಆದ್ರೆ ಯಾವುದು ಬರ್ಲಾರ್ದಂಗೆ ಮಾಡ್ಕೊಂಡಿರೋದು ಯಾವುದರಿಂದ ಅಂದ್ರೆ ಅದು ಉಪವಾಸದಿಂದ, ಆಹಾರದ ನಿಯಮದಿಂದ ಮತ್ತು ಪ್ರಾಣಾಯಾಮ, ವಾಕಿಂಗ್, ಯೋಗಾಸನಗಳು, ಏನೇನು ಸಾಧ್ಯ ಇದೆಯೋ ನನ್ನ ಕೈಲಿ ಏನೇನು ಮಾಡಕ್ ಸಾಧ್ಯ ಇದೆಯೋ ಎಲ್ಲವನ್ನೂ ಮಾಡ್ತಾ ಇದ್ದೀನಿ. ಜೊತೆಗೆ ನಿರಂತರವಾಗಿ ಸಚ್ಚಿಂತನ, ಸತ್ಕಾಯಕ. ಇವತ್ತು ಆಕಾಶವಾಣಿಗೆ ಹೋಗಿ 6 ಎಪಿಸೋಡ್ ಮಾಡ್ಕೊಟ್ಟು ಬಂದೆ. ಬೆಳಿಗ್ಗೆ ಏನ್ ಪ್ರಸಾದ ಮಾಡಿದ್ದೀನಿ, ಮಧ್ಯಾಹ್ನ ಒಂದು ಸ್ವಲ್ಪ ಗಂಜಿ ತಗೊಂಡಿದ್ದೀನಿ. ಈಗ ರಾತ್ರಿಗೆ ಒಂದಿಷ್ಟು ಏನೋ ಕೋಸಂಬರಿ ಇರ್ತದೆ, ಏನಾದ್ರೂ ಸ್ವಲ್ಪ ತಗೊಂಡ್ರೆ ಮುಗೀತು, ಆನಂದವಾಗಿರುತ್ತೆ. ಅದಕ್ಕೆ ನೀವು ಎಷ್ಟು ಪೌಷ್ಟಿಕ ಆಹಾರ ಎಷ್ಟು ಆಹಾರ ತಗೊಳ್ತೀರಾ ಮುಖ್ಯ ಅಲ್ಲ, ಎಷ್ಟು ತಿಂತೀರಾ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜೀರ್ಣ ಮಾಡ್ಕೊಳ್ತೀರಾ. ಜೊತೆಗೆ ನೀವು ತಿನ್ನೋದ್ರಲ್ಲಿ ಎಷ್ಟು ಪೋಷಕಾಂಶಗಳಿರ್ತವೆ. ಬೆಂದಿದ್ರಲ್ಲಿ ಹೆಚ್ಚು ಪೋಷಕಾಂಶಗಳಿರಲ್ಲ. ಅದಕ್ಕೇನೆ ಪ್ರತಿ ದಿವಸ ನಾವು ಹಣ್ಣುಗಳು ಮತ್ತು ತರಕಾರಿಗಳು, ಕೋಸಂಬರಿನ ಬಿಡೋದೇ ಇಲ್ಲ. ಅದಕ್ಕೆ ನನ್ನ ಆರೋಗ್ಯ ಎಷ್ಟು ಚೆನ್ನಾಗಿರೋದು. ನಾನು 3 ಹೊತ್ತು ನಿಮ್ಮಂಗೆ ತಿಂದಿದ್ರೆ ನನಗೆ ಇಷ್ಟೊತ್ತಿಗೆ ಎಷ್ಟು ಕಾಯಿಲೆಗಳು ಸೇರ್ಕೊಂತಿದ್ವೋ ಗೊತ್ತಿಲ್ಲ. ಅಸ್ತಮಾನು ಬರ್ತಿತ್ತು ನನಗೆ, ಯಾಕಂದ್ರೆ ನಮ್ಮ ತಾಯಿಗೆ ಅಸ್ತಮ ಇತ್ತು, ಅದು ಬರ್ತಿತ್ತು. ಈಗಲೂ ನನಗೆ ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಕಫ ತೊಂದರೆ ಆಗೇ ಬಿಡುತ್ತೆ, ಧ್ವನಿ ತೊಂದರೆ ಬಂದ್ಬಿಡುತ್ತೆ. ಅದನ್ನ ಎಲ್ಲದನ್ನೂ ನಿಯಂತ್ರಿಸುವ ಶಕ್ತಿ ಈ ಉಪವಾಸಕ್ಕೆ. ಮತ್ತು ಮಿತ ಆಹಾರ, ಶುದ್ಧ ಆಹಾರ, ಅದು ನೈಸರ್ಗಿಕ ಆಹಾರ. ಶುದ್ಧ ಆಹಾರ ಅಂದ್ರೆ ಚೆನ್ನಾಗಿ ಸ್ಟೇನ್ಲೆಸ್ ಸ್ಟೀಲಲ್ಲಿ ಮಾಡಿದೀವಿ, ಗೊತ್ತಾಯ್ತೇನು ಸೃಷ್ಟಿ? ಸ್ಟೇನ್ಲೆಸ್ ಸ್ಟೀಲು ಅಥವಾ ಬೆಳ್ಳಿ ಪಾತ್ರೆಯಲ್ಲಿ ಮಾಡಿದೀವಿ, ಅಲ್ಯೂಮಿನಿಯಂ ಬಳಸಲ್ಲ, ಅದು ಶುದ್ಧ ಆಹಾರ ಅಲ್ಲ. ಬೇಯಿಸಿದ್ರೆ ನಿಮ್ಮ ಆಹಾರದ ಶಕ್ತಿ ಕಡಿಮೆ ಆಯ್ತು. ಹಾಗಂತ ಬೇಯಿಸಿದ ಆಹಾರ ಬಿಡಕ್ಕಾಗಲ್ಲ, ಪೂರ್ಣ ಬಿಡಕ್ಕಾಗಲ್ಲ. ನಾನು ಬಿಟ್ಟಿಲ್ಲ. ಆದ್ರೆ ದಿವಸದಲ್ಲಿ 1 ಹೊತ್ತು ಅಥವಾ 2 ಹೊತ್ತು ನಮಗೆ ಪ್ರಕೃತಿ ದತ್ತ ಆಹಾರ ಇರಲೇಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ. ಖಂಡಿತ ಎಷ್ಟೇ ತೊಂದರೆಗಳಿದ್ರು 3 ತಿಂಗಳು 6 ತಿಂಗಳು, ನಾನು ಈ ನಿಯಮವನ್ನ ಹೆಚ್ಚು ಕಡಿಮೆ 30 ವರ್ಷದಿಂದ ಮಾಡ್ತಾ ಇದ್ದೀನಿ. 30 ವರ್ಷದಿಂದ 3 ಹೊತ್ತು ಊಟ ಮಾಡಿಬಿಟ್ಟೆ, 3 ಹೊತ್ತು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿದೀನಿ ಅಂತ ಇಲ್ಲ. 30 ವರ್ಷದಿಂದ ಈ ನಿಯಮ ಪಾಲಿಸಿದ್ದಕ್ಕೆ ಇಷ್ಟು ಸದೃಢವಾಗಿದೆ ಶರೀರ, ಇಷ್ಟು ಆರೋಗ್ಯ ಸಿಕ್ಕಿದೆ. ನಿಮಗೂ ಸಾಧ್ಯತೆ ಇದೆ. ಮತ್ತೆ ನಿಮ್ಗೆ ಎಷ್ಟೇ ವಯಸ್ಸಾಗಿರ್ಲಿ, ನನ್ನ ಮೊದಲನೇ ಪೇಷಂಟ್ ಉಪವಾಸ ಪುಸ್ತಕದಲ್ಲಿ ಬರೆದಿದ್ದೀನಿ, 65 ವರ್ಷದ ಅಜ್ಜಿ. ಅವ್ರ ಮೇಲೆ ಮೊದಲು ಶುರು ಮಾಡಿಸಿದ್ ನಾನು ಉಪವಾಸನ. ಅವಾಗ ನಾನಿನ್ನು 21 ದಿವಸ ಉಪವಾಸ ಮಾಡಿರ್ಲಿಲ್ಲ. ಗೊತ್ತಾಯ್ತಲ್ವಾ? ಅಂತ ಅದ್ಭುತವಾದ ಶಕ್ತಿ ಉಪವಾಸಕ್ಕಿದೆ. ಅದಕ್ಕೆ ಧೈರ್ಯವಾಗಿ ಮಾಡಿ, ಮನಸ್ಸಿಗೆ ಬುದ್ಧಿ ಹೇಳ್ಕೊಳ್ಳಿ. ಕಷ್ಟ ಆಗತ್ತೆ, ಆಗಲ್ಲ ಅಂತಲ್ಲ, ಕಸಿವಿಸಿ ಆಗತ್ತೆ, ಕಷ್ಟ ಆಗತ್ತೆ, ಎಲ್ಲ ಆಗತ್ತೆ. ಆದ್ರೆ ಮನಸ್ಸಿಗೆ ಬುದ್ಧಿ ಹೇಳ್ತಾ, ನಿಮಗೆ ನೀವೇ ಆಟೋ ಸಜೆಷನ್ ಅಂತ ಹೇಳ್ತಾರೆ, ಸ್ವಯಂ ಸಲಹೆ ಕೊಡ್ತಾ ಗಟ್ಟಿ ಆದ್ರೆ ನಿಮಗೆ ಒಂದು 21 ದಿವಸದಲ್ಲಿ, ತಿಂಗಳಲ್ಲಿ, 2 ತಿಂಗಳಲ್ಲಿ, ಪ್ರತಿ ತಿಂಗಳಿಗೆ ಬದಲಾವಣೆ ಹಾಕೋಂತ ಹೋಗ್ತೀರಾ. ಅಂತಹ ಸಾಹಸವನ್ನ ಮಾಡಿ. ಯಾಕಂದ್ರೆ ಈ ಸೌಭಾಗ್ಯ ಸಿಗೋದೇ ಕಷ್ಟ ನಿಮಗೆ. ಅದೇನು ಊಟ ಮಾಡೋದು ದೊಡ್ಡದಲ್ಲ, ಉಪವಾಸ ಬಿಡೋದು ದೊಡ್ಡದಲ್ಲ. ಅದಕ್ಕೇನು ಎಷ್ಟೊತ್ತು ಬೇಕು? 5 ನಿಮಿಷದ ಕೆಲಸ ಅಷ್ಟೇ. ಆದ್ರೆ ಅದನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಿರಲ್ಲ, ಅದು ದೊಡ್ಡ ಸಾಹಸದ ಕೆಲಸ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.